ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ. ಸದ್ಗುರು ಪರಮೇಶ್ವರಿ ಪರಂಬ್ರಹ್ಮಣೇ ನಮಃ. ಕ್ಷೇತ್ರಾಧಿಪತಿ ಮಹಾಲಿಂಗೇಶ್ವರ ಸ್ವಾಮಿನಿ ಆತ್ಮೀಯರಿಂದ ಯೋಗ ಬಂಧುಗಳಿಗೆ ನಮಸ್ಕಾರ. ಇವತ್ತು ಶಿವರಾತ್ರಿ ವಿಶೇಷದಲ್ಲಿ ನಾವು ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರದ ವತಿಯಿಂದ ಈ ವರ್ಷ ಶಿವ ನಮಸ್ಕಾರವನ್ನು ಹಾಕಿದ್ದೇವೆ. ಹಾಗೆ ಪ್ರಾರಂಭದಲ್ಲಿ ದೀಪ ಪ್ರಜ್ವಾಲನೆ, ನಂತರ ಪ್ರಾರ್ಥನೆ, ನಂತರ ಶಿವ ನಮಸ್ಕಾರಗಳು, ಶಿವಾರ್ಚನೆ ಎಲ್ಲ ನಮ್ಮ ಯೋಗ ನಡೀತಿದೆ. ಹಾಗೆ ಮೊದಲು ದೀಪ ಪ್ರಜ್ವಾಲನೆ. ಪ್ರಾರ್ಥನೆ ರಶ್ಮಿತಾ ಮತ್ತು ಜಾಹ್ನವಿಯವರಿಂದ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನಗಳಿಗೆ ದಯ ಮಾಡಿ ಹರಸು ಎಂದು, ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಸಿದ್ದು. ಯೋಗ ಬಂಧುಗಳಿಗೆಲ್ಲರಿಗೂ ನಮಸ್ತೆ. ಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಹ. ಲೂಸಿಂಗ್ ಎಕ್ಸರ್ಸೈಸ್ ಮಾಡುವ ಪ್ರತಿಮಾ ಅನಿಲ್ ಸಾನ್ವಿ ಅವರು ಬನ್ನಿ. ಕಣ್ಣು ಮೃದುವಾಗಿ ಮುಚ್ಚಿ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಒಂದು ಬಾರಿ ಓಂಕಾರ ಹೇಳುವ, ದೀರ್ಘ ಪೂರಕ ಮಾಡಿ. ಯೋಗೇನ ಚಿತ್ತಸ್ಯ ಪತೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ
ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮುಂದಕ್ಕೆ ಬಾಗಿ ಸದ್ಗುರುವಿನ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವೆಂಬ ಶ್ರೇಷ್ಠ ಗುರಿಯ ಸಾಧನೆಗೆ ದೇಹ ಹಾಗೂ ಮನಸ್ಸಿನ ಸುಸ್ಥಿತಿಗೆ ಯೋಗಾಸನ ಕೊಟ್ಟಂತ ಪತಂಜಲಿ ಮಹಾಮುನಿಗಳಿಗೆ ನಮಸ್ಕಾರಗಳು. ಮೇಲಕ್ಕೆ ಬನ್ನಿ, ಹಸ್ತವನ್ನು ಉಜ್ಜಿಕೊಳ್ಳಿ, ಕಣ್ಣಿಗೆ ಮುಖಕ್ಕೆ ಶಾಖ ಕೊಡಿ, ಎದ್ದು ನಿಲ್ಲಿ. ಹಸ್ತ ಲಾಕ್ ಮಾಡಿ ತಲೆ ಹಿಂದಕ್ಕೆ ಇಟ್ಕೊಳ್ಳಿ, ಪಾದ ಅಂತರ ಕೊಟ್ಟಿರಿ, ಪೂರಕ ಮಾಡಿ ರೇಚಕ ಮಾಡ್ತಾ ಬಲ ಸೈಡಿಗೆ ಬಾಗಿ, ಪೂರಕ ನೇರ, ರೇಚಕ ಎಡ, ಪೂರಕ ನೇರ, ರೇಚಕ ಬಲ, ಪೂರಕ ನೇರ, ರೇಚಕ ಎಡ, ಪೂರಕ ನೇರ. ಕೈಯನ್ನು ಹಾಗೆ ಮೇಲಕ್ಕೆ ಎಳಿರಿ, ನೇರ ಮಾಡಿ ಕೈಯನ್ನ, ಪೂರಕ ಮಾಡಿ ರೇಚಕ ಬಲಕ್ಕೆ ಬಾಗಿ, ನೇರ, ಎಡಕ್ಕೆ ಬಾಗಿ, ನೇರ, ಬಲಕ್ಕೆ ಬಾಗಿ, ನೇರ, ಎಡಕ್ಕೆ ಬಾಗಿ, ನೇರ, ವಾಪಸ್ ಕೈಯನ್ನು ತನ್ನಿ, ತಲೆ ಹಿಂದಕ್ಕೆ ಇಟ್ಕೊಳ್ಳಿ. ಈಗ ಪೂರಕ ಮಾಡಿ ರೇಚಕ ಬಲದಿಂದ ಹಿಂದಕ್ಕೆ ತಿರುಗಿ, ನೇರ, ಎಡದಿಂದ ಹಿಂದಕ್ಕೆ ತಿರುಗಿ, ನೇರ, ಬಲದಿಂದ ಹಿಂದಕ್ಕೆ ತಿರುಗಿ, ನೇರ, ಎಡದಿಂದ ಹಿಂದಕ್ಕೆ ತಿರುಗಿ, ನೇರ. ಕೈಯನ್ನು ಲಾಕ್ ಮಾಡಿ ಮೇಲೆ ಕೇಳಿರಿ, ಪೂರಕ ಮಾಡಿ ರೇಚಕ ಬಲದಿಂದ ಹಿಂದಕ್ಕೆ ತಿರುಗಿ, ನೇರ, ಎಡದಿಂದ ಹಿಂದಕ್ಕೆ, ನೇರ, ಬಲದಿಂದ ಹಿಂದಕ್ಕೆ, ನೇರ, ಎಡದಿಂದ ಹಿಂದಕ್ಕೆ, ನೇರ. ಕೈಯನ್ನು ವಾಪಸ್ ತನ್ನಿ, ಸ್ವಸ್ಥ. ಕೈಯನ್ನು ಮುಂದಕ್ಕೆ ಕೊಡಿ, ಹಸ್ತವನ್ನು ಮುಷ್ಟಿ ಮಾಡಿ ಬಿಡಿಸಿ, ಮುಷ್ಟಿ ಮಾಡಿ ಬಿಡಿಸಿ, ಮುಷ್ಟಿ ಮಾಡಿ ಬಿಡಿಸಿ, ಮುಷ್ಟಿ ಮಾಡಿ ಬಿಡಿಸಿ, ಮುಷ್ಟಿ ಮಾಡಿ ಹಾಗೆ ರೊಟೇಟ್ ಮಾಡಿ, ರಿವರ್ಸ್ ಮಾಡಿ. ಅಂಗೈ ಮೇಲ್ಮುಖವಾಗಿರ್ಲಿ. ಪೂರಕ ಮಾಡಿ ರೇಚಕ ಭುಜವನ್ನು ಮುಟ್ಟಿಕೊಳ್ಳಿ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಹಾಗೆ ಭುಜ ಮುಟ್ಟಿಕೊಳ್ಳಿ, ಕೈಯ ಗಂಟು ತಾಗಿಸಿ, ಪೂರಕ ಮಾಡ್ತಾ ಮುಂದಿನಿಂದ ಮೇಲಕ್ಕೆ ಎತ್ತಿ, ರೇಚಕ ಕೆಳಗೆ ತನ್ನಿ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ರಿವರ್ಸ್ ಮಾಡಿ ಕೈಯ ಗಂಟ ಹಾಗೆ ಹಿಂದಕ್ಕೆ ತಂದು ಮೇಲಕ್ಕೆ ತನ್ನಿ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ವಾಪಸ್ ತನ್ನಿ ಕೈಯನ್ನ, ಹಸ್ತ ಸೊಂಟಕ್ಕೆ ಕೊಡಿ, ಪೂರಕ ಮಾಡಿ ಹಾಗೆ ರೊಟೇಟ್ ಮಾಡಿಕೊಳ್ಳೊಮ್ಮೆ ಸೊಂಟವನ್ನು. ರಿವರ್ಸ್ ಮಾಡಿಕೊಳ್ಳಿ, ವಾಪಸ್ ಸ್ವಸ್ಥ. ಬಲಗಾಲು ಮೇಲಕ್ಕೆ ಎತ್ತಿ ಪಾದಂಗುಲಿ ಚಾಲನೆ ಮಾಡಿ, ಪಾದದ ಬೆರಳನ್ನು ಮಾತ್ರ ಮಡಚಿ ಬಿಡಿಸಿ, ಪಾದ ಚಾಲನೆ ಮಾಡಿ ಮೇಲಕ್ಕೆ ಕೆಳಕ್ಕೆ ಪಾದ, ಪಾದ ಪಾರ್ಶ್ವ ಮೋಡಿ, ಸೈಡ್, ಪಾದ ಭ್ರಮಣ ಮಾಡಿ ರೊಟೇಟ್ ಮಾಡಿ, ರಿವರ್ಸ್ ಮಾಡಿ, ರಿವರ್ಸ್, ರಿವರ್ಸ್, ರಿವರ್ಸ್. ವಾಪಸ್ ಎಡಗಾಲು ಮೇಲಕ್ಕೆತ್ತಿ ಪಾದಂಗುಲಿ ಚಾಲನೆ ಮಾಡಿ ಬೆರಳು ಮಾತ್ರ ಮಡಚಿ ಬಿಡಿಸಿ, ಪಾದ ಚಾಲನೆ ಮಾಡಿ ಮೇಲಕ್ಕೆ ಕೆಳಕ್ಕೆ ಪಾದ, ಪಾದ ಪಾರ್ಶ್ವ ಮಾಡಿ, ರಿವರ್ಸ್ ಮಾಡಿ, ಹಾಗೆ ಮತ್ತೊಂದು ಸೈಡ್ ಹಾಗೆ ರಿವರ್ಸ್ ಮಾಡಿ, ವಾಪಸ್ ಸ್ವಸ್ಥ.
ಬಲಗಾಲನ್ನು ಮುಂದಿನಿಂದ ಮೇಲಕ್ಕೆತ್ತಿ ಮಡಚಿಕೊಳ್ಳಿ, ಹೊಟ್ಟೆಗೆ ಒತ್ತಿಕೊಳ್ಳಿ. ವಾಪಸ್ ಎಡಗಾಲು, ವಾಪಸ್ ಬಲಗಾಲು, ವಾಪಸ್ ಎಡಗಾಲು, ವಾಪಸ್ ಬಲಗಾಲು, ವಾಪಸ್ ಎಡಗಾಲು, ವಾಪಸ್. ಸ್ವಸ್ಥ. ಕಾಲನ್ನು ಹಿಂದಕ್ಕೆ ಮಡಚಿಕೊಳ್ಳಿ, ಹಿಮ್ಮಡಿ ಪೃಷ್ಠದ ಭಾಗಕ್ಕೆ ತಾಗಿಸಿ. ವಾಪಸ್ ಮತ್ತೊಂದು ಕಾಲು, ವಾಪಸ್ ಕಾಲು ಬದಲಿಸಿ, ವಾಪಸ್ ಕಾಲು ಬದಲಿಸಿ, ವಾಪಸ್ ಕಾಲು ಬದಲಿಸಿ, ವಾಪಸ್ ಕಾಲು ಬದಲಿಸಿ, ವಾಪಸ್. ಈಗ ಹಾಗೆ ಬಲಗಾಲನ್ನು ಮಡಚಿ ಅರ್ಧ ಪದ್ಮಾಸನ ಹಾಕಿ. ವಾಪಸ್ ಎಡಗಾಲು, ವಾಪಸ್ ಬಲಗಾಲು, ವಾಪಸ್ ಎಡಗಾಲು, ವಾಪಸ್ ಬಲಗಾಲು, ವಾಪಸ್ ಎಡಗಾಲು, ವಾಪಸ್. ಸ್ವಸ್ಥ. ಮಂಡಿ ಮೇಲೆ ಹಸ್ತ ಕೊಡಿ, ಪಾದ ಸ್ವಲ್ಪ ಅಂತರ ಕೊಡಿ. ಮಂಡಿಯನ್ನ ಹಾಗೆ ಒಳಗಿನಿಂದ ಹೊರಗೆ ತನ್ನಿ, ಒಳಗಿನಿಂದ ಹೊರಗೆ ತನ್ನಿ. ಮಂಡಿಯನ್ನ ಹೊರಗಿನಿಂದ ಅಲ್ಲ, ಒಳಗಿನಿಂದ ತನ್ನಿ ಹೊರಗೆ. ಹಾಗೆ ತನ್ನಿ. ಈಗ ಹಾಗೆ ಹೊರಗಿನಿಂದ ಒಳಗೆ ತನ್ನಿ. ವಾಪಸ್ ಪಾದ ಸೇರಿಸಿ, ಮಂಡಿ ಜೊತೆಯಾಗಿ ಇಟ್ಟುಕೊಂಡು ಹಾಗೆ ರೊಟೇಟ್ ಮಾಡಿ. ರಿವರ್ಸ್ ಮಾಡಿ. ವಾಪಸ್. ಸ್ವಸ್ಥ. ಹಸ್ತದಿಂದ ಕಿವಿ ಹಿಡ್ಕೊಡಿ, ಬಸ್ಕಿ ಹೊಡೆಯುವ. ಪೂರಕ ಮಾಡಿ, ರೇಚಕ ಕೂತ್ಕೊಳ್ಳಿ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಪೂರಕ ಮೇಲಕ್ಕೆ ವಾಪಸ್ ಬನ್ನಿ. ಸ್ವಸ್ಥ. ಕಣ್ಣನ್ನು ಮುಚ್ಚಿಕೊಳ್ಳಿ, ವಿಶ್ರಾಂತಿ. ಧನ್ಯವಾದಗಳು ಪ್ರತಿಮಾ ಅನಿಲ್ ಸಾನ್ವಿ ಅವರಿಗೆ. ಲಯಕರ್ತನಾದಂತಹ ಪರಮೇಶ್ವರನನ್ನು ಭಕ್ತಿಯಿಂದ ನಮಸ್ಕರಿಸುವ. ಮಧ್ಯಕ್ಕೆ ಮಂತ್ರ ಹೇಳುವ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಮ್ಯಾಟ್ ಒಂದೇ ರೀತಿ ಅಂತರ ಕೊಡಿ, ಡಿಸ್ಟೆನ್ಸ್ ಒಂದೇ ರೀತಿ ಕೊಡಿ. ಕಂಬದ ಹತ್ರ ಈಚೆಗೆ ತನ್ನಿ, ಈಚೆಗೆ ತನ್ನಿ, ಈಚೆಗೆ ತನ್ನಿ. ಮಧ್ಯಕ್ಕೆ ಬರ್ರಿ, ಮಧ್ಯಕ್ಕೆ ಮ್ಯಾಟ್ ಬರ್ರಿ. ಕುತ್ಕೊಳ್ಳಿ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಮಂತ್ರ ಮೃತ್ಯುಂಜಯಾಯ ಮೃತ್ಯುಂಜಯಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ಸದಾಶಿವಾಯ ನಮಃ. ಹಸ್ತ ಕೆಳಮುಖವಾಗಿ ಕೊಡಿ. ದಕ್ಷಿಣ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ಹಾಗೆ ಪೂರ್ವ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ
ಉತ್ತರ ನಮಸ್ಕಾರ, ಹಸ್ತ ಮೇಲಕ್ಕೆ ಇಡಿರಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ವಾಪಸ್ ಕೈ ಹಿಂದಕ್ಕೆ ನಮಸ್ಕಾರ ಸ್ಥಿತಿಗೆ ಕೊಡಿ. ಪಶ್ಚಿಮ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ವಾಪಸ್ ಬನ್ನಿ. ಹಸ್ತ ಕಣ್ಣನ್ನು ಮುಚ್ಚಿಕೊಡಿ. ಒಮ್ಮೆ ದೀರ್ಘ ಪೂರಕ, ದೀರ್ಘ ರೇಚಕ ಮಾಡಿ. ಹಾಗೆ ನೆಕ್ಸ್ಟ್ ಸ್ಟೆಪ್, ಹಸ್ತ ಮುಂದಕ್ಕೆ ಕೊಡಿ. ಶಶಂಕಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನದ ಸ್ಥಿತಿಗೆ ಹೋಗುವ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ವಾಪಸ್ ರೇಚಕ. ಮಂತ್ರ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ಪೂರಕ ಮಾತ್ರ ಮೇಲಕ್ಕೆ. ವಾಪಸ್ ಬನ್ನಿ. ಅಧೋಮುಖ ಶ್ವಾನಾಸನದ ಸ್ಥಿತಿಗೆ ಬನ್ನಿ. ಅಧೋಮುಖ ಶ್ವಾನಾಸನದಿಂದ ಊರ್ಧ್ವಮುಖ ಶ್ವಾನಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್. ಸ್ವಸ್ಥ. ಬಲಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನದ ಸ್ಥಿತಿ. ತಲೆ ಎತ್ತಿ ಪೂರಕ ಮಾಡಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ಕಾಲು ಬದಲಿಸಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ವಾಪಸ್ ಪಾದ ವೀಕ್ಷೆಬಲ್ಲಿ ಇಟ್ಕೊಳ್ಳಿ. ಹಸ್ತ ಮುಂದಕ್ಕೆ ಕೊಡಿ. ಆಕುಂಚ ಗೋದರಾಸನದ ಸ್ಥಿತಿಗೆ ಹೋಗುವ. ಮಂತ್ರ ಓಂ ನಮಃ ಶಿವಾಯ. ನೆತ್ತಿ ತಾಗಿಸಿ ನೆಲಕ್ಕೆ. ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ವಾಪಸ್ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ತಾಡಾಸನದಿಂದ ಉತ್ತಾನಾಸನದ ಸ್ಥಿತಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ವಾಪಸ್ ತನ್ನಿ ಕೈಯನ್ನ ಹಸ್ತ ನಮಸ್ಕಾರ ಸ್ಥಿತಿಗೆ ಇಟ್ಕೊಳ್ಳಿ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಸ್ಥ. ಕಣ್ಣನ್ನು ಮುಚ್ಚಿಕೊಳ್ಳಿ. ಒಮ್ಮೆ ವಿಶ್ರಾಂತಿ ತಗೊಳ್ಳಿ. ಧನ್ಯವಾದ. ಅಕ್ಷರ್, ಶೋಭಾ, ಜಯ ಅವರಿಗೆ. ವಜ್ರಾಸನಕ್ಕೆ ಬನ್ನಿ. ನೆಕ್ಸ್ಟ್ ರೌಂಡ್. ಕುಸುಮ, ಪ್ರೇಮ, ಅರುಣ್ ಅವರು ಮುಂದೆ ಬನ್ನಿ. ಹಸ್ತ ಕೆಳಮುಖವಾಗಿ ನಮಸ್ಕಾರ ಸ್ಥಿತಿ. ಕೆಳಮುಖವಾಗಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ಹಸ್ತ ಎದೆ ನೇರಕ್ಕೆ. ಪೂರ್ವ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ಹಸ್ತ ನೆತ್ತಿಯ ನೇರಕ್ಕೆ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ
ಓಂ ನಮಃ ಶಿವಾಯ. ಪೂರಕ. ವಾಪಸ್ ಹಸ್ತ ಹಿಂದಕ್ಕೆ ನಮಸ್ಕಾರ ಸ್ಥಿತಿಗೆ ಕೊಡಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ವಾಪಾಸ್ತನಿ ಕೈಯನ್ನ ಶಶಂಕಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್ ಸ್ವಸ್ಥ. ಅಧೋಮುಖ ಶ್ವಾನಾಸನದಿಂದ ಊರ್ಧ್ವಮುಖ ಶ್ವಾನಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್ ಬಲಗಾಲು ಮುಂದಕ್ಕೆ, ತಲೆ ಎತ್ತಿ ಪೂರಕ ಮಾಡಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಕಾಲು ಬದಲಿಸಿ, ಹಸ್ತದಲ್ಲವರೆಗೆ ಪಾದ ಬರಲಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ವಾಪಸ್ ಪಾದ ವಿ ಶೇಪಿಗೆ ಇಟ್ಕೊಳ್ಳಿ, ಹಸ್ತ ಮುಂದಕ್ಕೆ ಕೊಡಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ವಾಪಸ್ ತಾಡಾಸನದಿಂದ ಉತ್ಥಾನಾಸನದ ಸ್ಥಿತಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾಪಸ್ ಕಣ್ಣನ್ನು ಮುಚ್ಚಿ ಒಮ್ಮೆ ವಿಶ್ರಾಂತಿ ತಗೊಳ್ಳಿ. ಧನ್ಯವಾದ ಕುಸುಮ, ಪ್ರೇಮ, ಅರುಣ್ ಅವರಿಗೆ. ನೆಕ್ಸ್ಟ್ ರೌಂಡಿಗೆ ಶ್ಯಾಮಲಾ ಶೆಟ್ಟಿ, ಜಾಹ್ನವಿ, ಪುಷ್ಪ. ಸ್ಥಿತಿಗೆ ತನ್ನಿ. ಓಂ ಸರ್ವೇಶ್ವರಾಯ ನಮಃ. ಹಸ್ತ ಕೆಳಮುಖವಾಗಿ ದಕ್ಷಿಣ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಹಸ್ತ ಎದೆ ನೇರಕ್ಕೆ ಪೂರ್ವ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಹಸ್ತ ಮೇಲಕ್ಕೆ ನಿತ್ಯ ನೇರಕ್ಕೆ ನಮಸ್ಕಾರ ಸ್ಥಿತಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ವಾಪಸ್ ಹಸ್ತ ಹಿಂದಕ್ಕೆ ನಮಸ್ಕಾರ ಸ್ಥಿತಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ.
ಓಂ ನಮಃ ಶಿವಾಯ. ಪೂರಕ ವಾಪಸ್ ಸ್ವಸ್ಥ. ಶಶಂಕಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ವಾಪಸ್ ಶಶಂಕಾಸನ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾಪಸ್ ಅಧೋಮುಖ ಶ್ವಾನಾಸನದಿಂದ ಊರ್ಧ್ವಮುಖ ಶ್ವಾನಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾಪಸ್ ಸ್ವಸ್ಥ. ಬಲಗಾಲು ಮುಂದಕ್ಕೆ. ಏಕಪಾದ ಪ್ರಸರಣಾಸನದಿಂದ ಶರಭಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಾಲು ಬದಲಿಸಿ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾಪಸ್ ಪಾದ ವೀಕ್ಷೆಪಲ್ಲಿಟ್ಕೊಳ್ಳಿ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾಪಸ್ ತಾಡಾಸನದಿಂದ ಉತ್ತಾನಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಸ್ತ ನಮಸ್ಕಾರ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾಪಸ್ ಬನ್ನಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ಒಮ್ಮೆ ವಿಶ್ರಾಂತಿ. ಧನ್ಯವಾದ ಶ್ಯಾಮಲಾ ಶೆಟ್ಟಿ, ಜಾಹ್ನವಿ, ಪುಷ್ಪ ಅವರಿಗೆ. ನೆಕ್ಸ್ಟ್ ರೌಂಡ್ ಸೀಮಾ, ಗಣಪತಿ, ಸಂಧ್ಯಾ. ಮಂತ್ರ ಓಂ ಮೃತ್ಯುಂಜಯಾಯ ನಮಃ. ದಕ್ಷಿಣ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಪೂರ್ವ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಹಸ್ತ ನಿತ್ಯ ನೇರಕ್ಕೆ. ಉತ್ತರ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಹಸ್ತ ಹಿಂದಕ್ಕೆ ನಮಸ್ಕಾರ ಸ್ಥಿತಿಗೆ. ಪಶ್ಚಿಮ ನಮಸ್ಕಾರ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ವಾಪಸ್ ಶಶಂಕಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್ ಅಧೋಮುಖ ಶ್ವಾನಾಸನದಿಂದ ಊರ್ಧ್ವಮುಖ ಶ್ವಾನಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ವಾಪಸ್ ಓಂ ನಮಃ ಶಿವಾಯ. ವಾಪಸ್
ಓಂ ನಮಃ ಶಿವಾಯ. ವಾಪಸ್ ಸ್ವಸ್ಥ. ಬಲಗಾಲು ಮುಂದಕ್ಕೆ. ಏಕಪಾದ ಪ್ರಸರಣಾಸನದಿಂದ ಶರಭಾಸನದ ಸ್ಥಿತಿಗೆ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ಕಾಲು ಬದಲಿಸಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ಪಾದ ವಿಶೇಪಿಗೆ. ಹಸ್ತ ಮುಂದಕ್ಕೆ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ಮೇಲಕ್ಕೆ ಬನ್ನಿ. ಹಸ್ತ ಮೇಲಕ್ಕೆತ್ತಿ. ತಾಡಾಸನದಿಂದ ಉತ್ತಾನಾಸನದ ಸ್ಥಿತಿ. ಮಂತ್ರ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ ಓಂ ನಮಃ ಶಿವಾಯ. ಪೂರಕ. ಹಸ್ತ ಮೇಲಕ್ಕೆ. ವಾಪಸ್ ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಮಂತ್ರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಸ್ಥ. ಕಣ್ಣನ್ನು ಮುಚ್ಚಿಕೊಳ್ಳಿ. ವಿಶ್ರಾಂತಿ. ಶಿವ ಪರಮಾತ್ಮನು ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಯಶಸ್ಸನ್ನು ಕೊಡ್ಲಿ ಅಂತ ಪ್ರಾರ್ಥಿಸಿಕೊಳ್ಳುವ. ಧನ್ಯವಾದಗಳು ಸೀಮಾ ಗಣಪತಿ ಸಂಧಿ ಅವರಿಗೆ. ದೀಪ ಇರಲಿ. ಎಡ ಸೈಡ್ ದೀಪ ಇಟ್ಕೊಳ್ಳಿ. ಎದುರು ದೀಪ ಹಚ್ಚಿ. ಎಲ್ಲರೂ ದೀಪ ಹಚ್ಕೊಳ್ಳಿ. ಎಲೆಗೆ ಅರ್ಚನೆ ಮಾಡಿ. ಎಲೆಗೆ ಹಾಕಿ. ಹಾಂ ಹಾಂ ಹೇಗೆ ಸಾಕ್ಬೋದು. ಎಲೆಗೆ ಹಾಕಿ. ಬಾಳೆ ಎಲೆ ಇದ್ದರೆ ಬಾಳೆ ಎಲೆಗೆ ಅರ್ಚನೆ ಮಾಡಿ. ಆಯಿತಾ. ಹರಿವಾಣ ಕೂಡ ಇರಲಿ, ಬೇಕಾಗ್ತದೆ. ಎಲ್ಲ ದೀಪ ಹಚ್ಚಿದ್ದೀರಾ? ಹಾಗೆ ಕೈ ಮುಗಿದುಕೊಳ್ಳಿ. ದೀಪ ಹಚ್ಚಿ ಆದರೆ ಎಲ್ಲರೂ ಕೈ ಮುಗಿರಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ರುದ್ರ ಅಂದರೆ ಈಶ್ವರ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಕ್ಷೇತ್ರಾಧಿಪತಿಯಾಗಿರತಕ್ಕಂಥ ಮಹಾಲಿಂಗೇಶ್ವರ ದೇವರನ್ನ ಪ್ರಾರ್ಥಿಸಿಕೊಳ್ಳಿ. ದೀಪದ ಹತ್ತಿರ ಒಂದು ಹೂವನ್ನಿಡಿ. ದೀಪದ ಎದುರು ಒಂದು ಹೂವನ್ನಿಟ್ಟು ದೀಪಕ್ಕೆ ನಮಸ್ಕಾರ ಮಾಡಿಬಿಡಿ. ಗೃಥದೀಪೋ ಭವತ್ಯಕ್ಷೈ ತೈಲದೀಪಸ್ತು ವಾಮತಃ ಸಿತವರ್ತಿಯತೋ ದೇವ ವಾಮತೋ ರಕ್ತವರ್ತಿಕಃ ದೀಪಾಧಾರಮಂಡಲಾಯ ನಮಃ. ಅಗ್ನಿನಾಗ್ನಿ ಸಮಿತ್ಯತೆ ಕವಿರ್ಗ್ರಹ ಪ್ರತಿರ್ಯವಾಹವ್ಯವಾಜ್ಯುಹಸ್ವ ಕ್ಷೇತ್ರೇಸ್ಮಿನ್ ದೀಪನಾಥಾತ್ ತ್ವಂ ಕರ್ಮ ಸಾಕ್ಷೇ ವಿಘ್ನಕೃತ್ ಯಾವತ್ ಅರ್ಚನ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸ್ವಸ್ತಿರೋ ಭವ. ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳುವ. ಅಷ್ಟೋತ್ತರ ಅಷ್ಟೋತ್ತರ ಶಿವ ಅಷ್ಟೋತ್ತರ. ಶಿವ ಅಷ್ಟೋತ್ತರ PDF. ಶಿವ ಅಷ್ಟೋತ್ತರ PDF. ಶಿವ ಅಷ್ಟೋತ್ತರ PDF. ಶ್ರೀ ಶಿವ ಅಷ್ಟೋತ್ತರ.
ಕೈಯಲ್ಲಿ ಹೂವನ್ನು ಹಿಡ್ಕೊಳ್ಳಿ. ಬಲ ಕೈಯಿಂದ ಹೂವನ್ನು ತೆಗೆದು ಎಡ ಕೈಯಲ್ಲಿ ಇಟ್ಟುಕೊಳ್ಳಿ. ಎಡ ಹಸ್ತದ ಮೇಲೆ ಇಟ್ಕೊಂಡು ಹೀಗೆ ಇಟ್ಕೊಳ್ಳಿ. ಬಲ ಕಾಲ ಮೇಲೆ ಇಟ್ಕೊಳ್ಳಿ. ಹೇಳಿ, ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯ ತಿಥೌ ಅಸ್ಮಿನ್ ಶುಭ ಪುಣ್ಯ ದಿವಸೆ ಶ್ರೀಮನ್ಮಹಾಲಿಂಗೇಶ್ವರ ಸನ್ನಿಧಾನೆ ದೇವತಾ ಪರಿಪೂರ್ಣ ಪರಮಾನುಗ್ರಹ ಸಿದ್ಧ್ಯರ್ಥಂ ಮಮ ಅಸ್ಮಾಕಂ ಸರ್ವೇಷಾಂ. ಹಾಗೆ ನಿಮ್ಮ ಹೆಸರನ್ನು ಹೇಳಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಲ್ಲರ ಹೆಸರನ್ನು ಹೇಳಿ. ಸರ್ವೇಷಾಂ ಹೇಳಿ. ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧ್ಯರ್ಥಂ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಶ್ರೀಮನ್ಮಹಾ ಈಶ್ವರ ದೇವತಾ ಪರಿಪೂರ್ಣ ಪರಮಾನುಗ್ರಹ ಸಿದ್ಧ್ಯರ್ಥಂ ದೇವತಾ ಪ್ರೀತಿದ್ವಾರ ಸರ್ವ ಆಪಶಾಂತಿ ಪೂರ್ವಕ ಧನ ಧಾನ್ಯಾದಿ ಪುತ್ರ ಪೌತ್ರಾದಿ ಅನವಚ್ಛಿನ್ನ ಸಂತತಿ ಶುಭ ಫಲ ಪ್ರಾಪ್ತ್ಯರ್ಥಂ ಶರೀರ ತುಷ್ಟ್ಯರ್ಥಂ ಪುಷ್ಟ್ಯರ್ಥಂ ಆಯುಷ್ಕಾಮ ವಾಪ್ತ್ಯರ್ಥಂ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕಾದಿ ತಾಪತ್ರಯ ನಿವಾರಣಾರ್ಥಂ ಮಹಾಲಿಂಗೇಶ್ವರ ದೇವತಾ ಅನುಗ್ರಹ ಸಿದ್ಧ್ಯರ್ಥಂ ಅಷ್ಟೋತ್ತರ ಶತನಾಮಾವಳಿ ಪುಷ್ಪಾಂಜಲಿಂ ಕರಿಷ್ಯೆ. ದೇವರನ್ನ ಪ್ರಾರ್ಥನೆ ಮಾಡಿ ದೀಪದ ಹತ್ರ ಇಟ್ಟುಬಿಡಿ. ಓಂ. ಒಂದೊಂದೇ ಹೂವನ್ನ ನಿಮ್ಮ ಎದುರು ದೀಪದ ಹತ್ರ ಬಾಳೆಲೆ ಮೇಲೆ ಅಥವಾ ಪಕ್ಕದ ಎಲ್ಲಿ ಒಂದು ಹರಿವಾಣದಲ್ಲಿ ಇಡ್ತಾ ಬನ್ನಿ, ಆಯ್ತಾ? ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ಧಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಕಟ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಿಪಿವಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಶಿತಿಕಂಠಾಯ ನಮಃ. ಓಂ ಶಿವಾಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಪಾಲಿನೇ ನಮಃ.
ॐ कामारये नमः ॐ अन्धकासुरसूदनाय नमः ॐ गङ्गाधराय नमः ॐ ललाटाक्षाय नमः ॐ कालकालाय नमः ॐ कृपानिधये नमः ॐ भीमाय नमः ॐ परशुहस्ताय नमः ॐ मृगपाणये नमः ॐ जटाधराय नमः ॐ कैलासवासिने नमः ॐ कवचिने नमः ॐ कठोराय नमः ॐ त्रिपुरान्तकाय नमः ॐ वृषाङ्काय नमः ॐ वृषभारूढाय नमः ॐ भस्मद्धूलितविग्रहाय नमः ॐ सामप्रियाय नमः ॐ स्वरमयाय नमः ॐ त्रयीमूर्तये नमः ॐ अनीश्वराय नमः ॐ सर्वज्ञाय नमः ॐ परमात्मने नमः ॐ सोमसूर्याग्निलोचनाय नमः ॐ हविषे नमः ॐ यज्ञमयाय नमः ॐ सोमाय नमः ॐ पञ्चवक्त्राय नमः ॐ सदाशिवाय नमः ॐ विश्वेश्वराय नमः ॐ वीरभद्राय नमः ॐ गणनाथाय नमः ॐ प्रजापतये नमः ॐ हिरण्यरेतसे नमः ॐ दुर्दर्शाय नमः ॐ गिरीशाय नमः ॐ गिरिजेशाय नमः ॐ अनघाय नमः ॐ भुजङ्गभूषणाय नमः ॐ भर्गाय नमः ॐ गिरिधन्वने नमः ॐ गिरिप्रियाय नमः ॐ कृत्तिवाससे नमः ॐ पुरारातये नमः ॐ भगवते नमः ॐ प्रमताधिपतये नमः ॐ मृत्युञ्जयाय नमः ॐ सूक्ष्मतनवे नमः ॐ जगद्व्यापिने नमः ॐ जगद्गुरवे नमः ॐ व्योमकेशाय नमः ॐ महासेनजनकाय नमः ॐ चारुविक्रमाय नमः ॐ रुद्राय नमः ॐ भूतपतये नमः ॐ स्थाणवे नमः ॐ अहिर्बुद्ध्याय नमः ॐ दिगम्बराय नमः ॐ अष्टमूर्तये नमः ॐ अनेकात्मने नमः ॐ सात्विकाय नमः ॐ शुद्धविग्रहाय नमः ॐ शाश्वताय नमः ॐ खण्डपरशवे नमः ॐ अजाय नमः ॐ पाशविमोचकाय नमः
ಓಂ ಮೃಢಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಹರಯೇ ನಮಃ. ಓಂ ಪೂಷದಂತವಿಧೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷಾಧ್ವರಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರಭಿಧೇ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಶ್ರೀಮನ್ಮಹಾರುದ್ರಾಯ ನಮಃ. ಶ್ರೀಮನ್ಮಹಾಲಿಂಗೇಶ್ವರಾಯ ನಮಃ. ಅಷ್ಟೋತ್ತರ ಶತನಾಮಾವಳಿ ಪುಷ್ಪಾಂಜಲಿಂ ಸಮರ್ಪಯಾಮಿ. ಅಲ್ಲಿ ಊದ್ಬತ್ತಿ ಇದೆಯಲ್ಲ, ಅದನ್ನಲ್ಲಿ ಹಚ್ಚಿ ಒಂದು ಆರತಿ ಮಾಡಿಬಿಡಿ ನೀವು ಅರ್ಚನೆ ಮಾಡಿದ ಹೂವಿಗೆ. ಇದ್ರೆ ಮಾಡಿ, ಇಲ್ಲದ್ರೆ ಕೈ ಮುಗಿರಿ, ತೊಂದರೆ ಇಲ್ಲ. ಆಯ್ತಾ? ಆರತಿ ಮಾಡಿ ಅಲ್ಲಿ ಎದುರಿಟ್ಟಬೇಡಿ. ಹೂವನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ನಾವು ಪ್ರತಿವರ್ಣ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇವೆ. ಹಾಗೆ ಈ ಒಂದು ಸಮಯದಲ್ಲಿ ಶಿವನಿಗೆ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದೇವೆ. ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವ. ಭಗವಂತ ನಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಐಶ್ವರ್ಯ, ಧನ, ಕನಕ, ಪುತ್ರ, ಪೌತ್ರಾದಿ ಸಕಲ ಸೌಭಾಗ್ಯ, ಸಕಲ ಇಷ್ಟಾರ್ಥಗಳನ್ನು ಅನುಗ್ರಹಿಸಲಿ. ನಾವುಗಳು ಮಾಡತಕ್ಕಂತಹ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಯಶಸ್ಸನ್ನು, ಶ್ರೇಯಸ್ಸನ್ನು, ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಭಗವಂತ ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥಿಸಿಕೊಳ್ಳುವ. ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮಹಾಲಿಂಗೇಶ್ವರಾಯ ನಮಃ. ಮನಸಾವಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಮನಸ್ಸಿನ ಇಷ್ಟಾರ್ಥವನ್ನು ಪ್ರಾರ್ಥಿಸಿ ಪುಷ್ಪವನ್ನು ನಿಮ್ಮ ಅರ್ಚನೆ ಮಾಡಿದಲ್ಲಿಗೆ ಹಾಕಿಬಿಡಿ. ನಾವು ಶಿವರಾತ್ರಿಯ ಬಗ್ಗೆ ಸ್ವಲ್ಪವಾಗಿ ತಿಳ್ಕೊಳ್ಳುವ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಆದರೂ ಪ್ರತಿ ವರ್ಷ ಅಂತ ಹೇಳುವುದೊಂದು ವಾಡಿಕೆ. ಹಾಗೆ ಭಗವಂತನಾಗಿರತಕ್ಕಂಥ ಮೃತ್ಯುಂಜಯ ದೇವರಂದರೆ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವ. ಪೂರ್ವಕಾಲದಲ್ಲಿ ಅಮೃತವನ್ನು ಪಡಿಬೇಕು ಅಂತ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಒಂದು ಪೈಪೋಟಿ ಉಂಟಾಗ್ತದೆ. ಮಹಾವಿಷ್ಣುವಿನ ಸಲಹೆಯಂತೆ ಅಮೃತವನ್ನು ಪಡಿಬೇಕಿದ್ರೆ ಕ್ಷೀರಸಾಗರವನ್ನು ಕಡಿಬೇಕು ಅಂತ ಒಂದು ಸೂಚನೆಯನ್ನು ಕೊಡುತ್ತಾರೆ ಮಹಾವಿಷ್ಣು ದೇವರು. ಆಗ ಕ್ಷೀರಸಾಗರವನ್ನು ಕಡಿಬೇಕಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಕಡೆಗೋಲು ಬೇಕು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಹಗ್ಗ ಬೇಕು. ಹಾಗೆ ಕ್ಷೀರ ಸಮುದ್ರದಲ್ಲಿ ಆ ಕಡೆಗೋಲು ಮುಳುಗದ ಹಾಗೆ ತಡೆಯುವಂಥ ವ್ಯವಸ್ಥೆ ಬೇಕು. ಅದೆಲ್ಲವೂ ಆಗಬೇಕಾದ್ರೆ ದೈವ ಚಿತ್ತ ಇರಬೇಕು. ಹಾಗೆ ಕ್ಷೀರ ಸಮುದ್ರವನ್ನು ಕಡೆಯುವುದಕ್ಕೋಸ್ಕರವಾಗಿ, ಅಮೃತವನ್ನು ಪಡೆಯುವುದಕ್ಕೋಸ್ಕರವಾಗಿ ಮಂದಾರ ಪರ್ವತವನ್ನು ತಂದು ಕ್ಷೀರ ಸಮುದ್ರದಲ್ಲಿ ಹಾಕ್ತಾರೆ. ಹಾಗೆ
ಆದಿಶೇಷ ವಾಸುಕಿಯನ್ನ ಕಡೆಗೋಲಿಗೆ ಹಗ್ಗವಾಗಿ ಸುತ್ತಾರೆ. ಆಗ ಒಂದು ಕಡೆಯಲ್ಲಿ ದೇವತೆಗಳು, ಒಂದು ಕಡೆಯಲ್ಲಿ ರಾಕ್ಷಸರು ಸಮುದ್ರ ಮಥನ ಮಾಡ್ತಾ ಇರುವಾಗ ಮಂದಾರ ಪರ್ವತ ಸಮುದ್ರದಲ್ಲಿ ಮುಳುಗಲಿಕ್ಕೆ ಶುರುವಾಗ್ತದೆ. ಆಗ ಮಹಾವಿಷ್ಣುವನ್ನು ಕುರಿತು ಪ್ರಾರ್ಥಿಸ್ತಾರೆ. ಮಹಾವಿಷ್ಣು ಕೂರ್ಮಾವತಾರವನ್ನು ತಾಳಿ ಮಂದಾರ ಪರ್ವತವನ್ನ ತನ್ನ ಬೆನ್ನ ಮೇಲೆ ಎತ್ತಿ ಹಿಡಿತಾರೆ. ಆಗ ಮತ್ತೆ ಅಮೃತ ಮಥನ ಕಾರ್ಯ ಶುರುವಾಗ್ತದೆ, ಮತ್ತೆ ಮುಂದುವರಿಯುತ್ತದೆ. ಹೀಗೆ ಅಮೃತ ಮಥನ ಮಾಡ್ತಾ ಮಾಡ್ತಾ ಅಮೂಲ್ಯವಾದ ಎಲ್ಲ ವಸ್ತುಗಳು, ಜೀವಜಂತುಗಳು ಹುಟ್ಟಿ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಅದರಲ್ಲಿ ಕಾಮಧೇನು ಬರ್ತದೆ, ಕಲ್ಪವೃಕ್ಷ ಬರ್ತದೆ, ಉಚ್ಚೈಶ್ರವಸ್ ಅಂತಕ್ಕಂಥ ಕುದುರೆಗಳು ಬರ್ತದೆ, ಐರಾವತ ಬರ್ತದೆ. ಇದೆಲ್ಲವನ್ನ ದೇವತೆಗಳು ಸ್ವರ್ಗದಲ್ಲಿ ತಗೊಂಡೋಗಿ ಇಟ್ಟು ಬಿಡ್ತಾರೆ. ಹಾಗೆ ಸಂಪತ್ತಿನ ಅಧಿದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಉದ್ಭವಿಸ್ತಾಳೆ. ಮಹಾಲಕ್ಷ್ಮಿಯನ್ನು ಯಾರಿಗೆ ಕೊಡೋದಂತ ಚಿಂತೆ ಮಾಡುವಾಗ ಮಹಾವಿಷ್ಣು ದೇವರು ಮಹಾಲಕ್ಷ್ಮಿಯನ್ನ ವಿವಾಹವಾಗ್ತಾರೆ. ಇನ್ನೇನು ಅಮೃತ ಬರಬೇಕು, ಎಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಧನ್ವಂತರಿ ದೇವ ಅಮೃತ ಕಲಶವನ್ನು ಹಿಡ್ಕೊಂಡು ಮೇಲೆದ್ದು ಬರಬೇಕು. ಆಗ ಇಡೀ ರಾಕ್ಷಸ ಸಮೂಹದಲ್ಲಿ, ದೇವತೆಗಳ ಸಮೂಹದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ತದೆ. ಇಡೀ ಜಗತ್ತನ್ನ ಸುಡುವಂತಹ ಹಾಲಾಹಲ ಅಂತಕ್ಕಂಥ ವಿಷ ಸಮುದ್ರದಿಂದ ಉದ್ಭವ ಆಗ್ತದೆ. ಎಲ್ಲಿ ಒಳ್ಳೇದಿರ್ತದೋ ಅಲ್ಲಿ ಕೆಟ್ಟದಿರ್ತಕ್ಕಂಥದ್ದು ಲೋಕರೂಢಿ. ಆ ಕೆಟ್ಟದನ್ನು ದೂರ ಮಾಡಿ ನಾವು ಒಳ್ಳೆಯದನ್ನು ಪಡೆಯುವಂಥದ್ದು ನಮ್ಮ ಒಂದು ಜಾಣತನ. ಹಾಗೆ ಹಾಲಾಹಲ ವಿಷವನ್ನ ನೋಡಿ ಎಲ್ಲರೂ ಭಯಭೀತರಾಗ್ತಾರೆ. ಜಗತ್ತನ್ನ ಸುಡ್ಲಿಕ್ಕೆ ಹೋಗ್ತದೆ. ಹಾಲಾಹಲ ವಿಷ ಅನ್ನೋದು ಸಮುದ್ರದಿಂದ ಉದ್ಭವಿಸಿ ಎಲ್ಲ ಕಡೆ ವ್ಯಾಪಿಸಿಕೊಂಡು ಹೋಗ್ಲಿಕ್ಕೆ ಶುರುವಾಗ್ತದೆ. ಆಗ ಹೆದರಿದಂತಹ ದೇವತೆಗಳು, ರಾಕ್ಷಸರು ಎಲ್ಲರೂ ಒಗ್ಗಟ್ಟಾಗಿ ಆ ಮಹಾದೇವನನ್ನು ಕುರಿತು ಪ್ರಾರ್ಥಿಸ್ತಾರೆ. ಮಹಾದೇವ ಭಕ್ತರ ಪ್ರಾರ್ಥನೆಗೆ ದೇವತೆಗಳನ್ನ ಅನುಸರಿಸಿಕೊಂಡು ಕೂಡಲೇ ಕೈಲಾಸದಿಂದ ಕೆಳಗಿಳಿದು ಬಂದು ಹಾಲಾಹಲ ವಿಷವನ್ನ ತನ್ನ ಕಪಾಲ ಪಾತ್ರೆಯಲ್ಲಿ ಹಾಕಿ ಕುಡಿದು ಬಿಡ್ತಾನೆ. ಇನ್ನೇನು ಕುಡಿದಂಥ ವಿಷ ಅದು ಹೊಟ್ಟೆಗೆ ಹೋಗ್ಬೇಕಂತಕ್ಕಂಥ ಸಮಯದಲ್ಲಿ ಮಹಾದೇವನ ಅರ್ಧಾಂಗಿನಿ, ಅರ್ಧನಾರೀಶ್ವರನಾಗಿರತಕ್ಕಂಥ ಮಹಾದೇವನ ಅರ್ಧಾಂಗಿನಿ ಪಾರ್ವತಿ ಬಂದು ಕುತ್ತಿಗೆಯನ್ನು ಒತ್ತಿ ಹಿಡಿದು ಬಿಡ್ತಾಳೆ. ವಿಷ ಉದರವನ್ನು ಸೇರೋದಿಲ್ಲ, ಕುತ್ತಿಗೆಯಲ್ಲಿ ಉಳಿದು ಬಿಡ್ತದೆ. ವಿಷದ ಪ್ರಭಾವದಿಂದ ನೀಲಕಂಠನಾಗಿ ಬಿಡ್ತಾನೆ. ಅಂದಿನಿಂದ ಮಹಾದೇವನಿಗೆ ನೀಲಕಂಠ ಅಂತ ಹೆಸರು ಬರ್ತದೆ. ಆ ವಿಷವನ್ನ ತಡೆ ಹಿಡಿದು ಜಗತ್ತನ್ನು ಉಳಿಸಿ ನೀಲಕಂಠನಾಗಿರತಕ್ಕಂಥ ಈ ದಿವಸವೇ ಇದು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಯುಕ್ತವಾಗಿರತಕ್ಕಂಥ ಈ ದಿವಸ. ಅಂದಿನಿಂದ ಪ್ರತಿಯೊಬ್ಬರೂ ಕೂಡ ಮಹಾದೇವನನ್ನ ಹೊಗಳಿ ಆತನನ್ನ ಸಂಕೀರ್ತನೆ, ನಾಮ ಸಂಕೀರ್ತನೆ, ಭಜನೆ, ಪೂಜಾ ವಿಧಾನಗಳು, ಜಾಗರಣೆ ಎಲ್ಲವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದಿನಿಂದ ಆ ಮಹಾಶಿವರಾತ್ರಿ ಆಚರಣೆ ಅನ್ನೋದು ನಾವು ಆಚರಿಸಲ್ಪಡಲಿಕ್ಕೆ ಪ್ರಾರಂಭವಾಯಿತು. ಇದು ಶಿವಪುರಾಣದಲ್ಲಿ ಬರತಕ್ಕಂಥ ಒಂದು ಕತೆ. ಇನ್ನೊಂದು ಕಥೆಯನ್ನು ಹೇಳುತ್ತಾರೆ. ದಾಕ್ಷಾಯಿಣಿ ದೇವಿ ತನಗೆ ಶಿವನೇ ಪತಿಯಾಗಿ ಬರಬೇಕು, ತಾನು ಶಿವನನ್ನು ವರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿಕೊಳ್ಳಬೇಕು ಅಂತ ಉದ್ದೇಶದಿಂದ ತಪಸ್ಸನ್ನ ಮಾಡ್ತಾಳೆ. ತಪಸ್ಸಿಗೆ ಅನುಗುಣವಾಗಿ ಭಗವಂತ ಪ್ರತ್ಯಕ್ಷನಾಗಿ ಮುಂದೆ ಶಿವ ಪಾರ್ವತಿಯರ ಕಲ್ಯಾಣ ಉಂಟಾಗ್ತದೆ. ಹೀಗೆ ಶಿವ ಪಾರ್ವತಿಯರ ಕಲ್ಯಾಣವಾಗಿರತಕ್ಕಂಥ ದಿವಸ ಈ ಮಹಾಶಿವರಾತ್ರಿ. ಇದು ಕೂಡ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಯುಕ್ತವಾಗಿರ್ತಕ್ಕಂಥ ಈ ಒಂದು ದಿವಸ. ಇದು ಶಿವಪುರಾಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇನ್ನು ಲಿಂಗ ಪುರಾಣದಲ್ಲಿ ಹೇಳ್ತಾರೆ, ಈ ಭಗವಂತನಾಗಿರತಕ್ಕಂಥ ಮಹಾದೇವನಿಗೆ ವಿಗ್ರಹ ಇಲ್ಲದೆ ಲಿಂಗರೂಪಿಯಾಗಿ ಯಾಕೆ ಪೂಜಿಸಲ್ಪಡ್ತಾನೆ ಅನ್ನತಕ್ಕಂಥದನ್ನ ಲಿಂಗ ಪುರಾಣದಲ್ಲಿ ಹೇಳ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ಜನರು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಒಂದು ದೇವರು. ಬ್ರಹ್ಮದೇವ, ವಿಷ್ಣುದೇವ ಹಾಗೂ ಮಹಾದೇವ. ಬ್ರಹ್ಮನಿಗೆ ಮತ್ತೆ ವಿಷ್ಣುವಿಗೆ ಈಶ್ವರನ ಆದಿ ಮತ್ತು ಅಂತ್ಯವನ್ನು ನೋಡಬೇಕು ಅಂತಕ್ಕಂಥ ಒಂದು ಆಸೆ ಉಂಟಾಗ್ತದೆ. ಆಗ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಈಶ್ವರ ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಳ್ತಾನೆ. ಬ್ರಹ್ಮ